ಜನ ಆಕ್ರೋಶ ಹೊರಡಿ. ಹೋರಾಟಗಾರ ಚೆನ್ನಪ್ಪ ಆನಗುಂದಿ ಅವರ ಮೇಲಿನ ಪ್ರಕರಣವನ್ನು ಖಂಡಿಸಿ ಶಹಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ರಾಜ್ಯದಲ್ಲಿ ಹೋರಾಟಗಾರರನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು. ಹೌದು, ರಾಜ್ಯ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಬಸನಗೌಡ ಪಾಟೀಲ್ ಮರ್ಕಲ್ ಅವರು ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಗಾರ ಚೆನ್ನಪ್ಪ ಆನೆಗುಂದಿ ಅವರ ಮೇಲೆ ಭೀಮರಾಯನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ಇದನ್ನು ಹೋರಾಟಗಾರರನ್ನು ಹತ್ತಿಕ್ಕುವ ಮತ್ತು ರೈತಪರ ಹೋರಾಟಗಾರರನ್ನು ಮೂಲೆ ಗುಂಪು ಮಾಡುವ ಷಡ್ಯಂತ್ರ ಎಂದು ಬಣ್ಣಿಸಿದ ಶಹಾಪುರ ತಾಲೂಕಿನ ವಿವಿಧ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದವು. ಖ್ಯಾತ ಹೋರಾಟಗಾರ್ತಿ ನೀಲಾ ಕಲಬುರ್ಗಿ ಅವರು ಪ್ರತಿಭಟನೆಯ ನೇತೃತ್ವ ವಹಿಸಿ ರಾಜ್ಯದಲ್ಲಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಈ ಸರ್ಕಾರ ಹುಸಿ ಜನಪ್ರೇಮವನ್ನು ಹೊಂದಿದ್ದು ಅದರ ಸಮಾಜವಾದ ಕೇವಲ ಮುಖವಾಡವಾಗಿದೆ ಎಂದು ಅವರು ಆರೋಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬದ್ಧತೆ ಇಲ್ಲ. ಹೋರಾಟಗಾರರನ್ನು ಹತ್ತಿಕ್ಕುವ ಪ್ರಯತ್ನಗಳ ಹಿಂದೆ ಅವರ ವ್ಯವಸ್ಥಿತ ಕೈವಾಡವಿದೆ. ಎಷ್ಟೇ ಕೇಸುಗಳು ಹಾಕಿದರೂ ನಾವು ಹೆದರುವುದಿಲ್ಲ, ಜೈಲಿಗೆ ಹೋಗಲು ಸಿದ್ಧರಿದ್ದೇವೆ ಎಂದು ನೀಲಾ ಕಲಬುರ್ಗಿ ಸರ್ಕಾರಕ್ಕೆ ಸವಾಲೆಸೆದರು. ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಸತ್ಯಂಪೇಟ, ನಾಗರತ್ನ ವಿ ಪಾಟೀಲ, ಮಹಾದೇವಿ ದೇವನಾಳಮಠ, ಮಹೇಶ್ ಸುಬೇದಾರ್ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದರು. ಪ್ರಾಂತ ರೈತ ಸಂಘದ ಹೋರಾಟಗಾರ ಎಸ್.ಎಂ. ಸಾಗರ್ ಕ್ರಾಂತಿ ಗೀತೆಗಳನ್ನು ಹಾಡಿ ಹುರಿದುಂಬಿಸಿದರು. ಕಾಮ್ರೇಡ್ ದೇವೇಂದ್ರಪ್ಪ ಪತ್ತಾರ್ ಅವರು ಚೆನ್ನಪ್ಪ ಆನೆಗುಂದಿಯವರ ಮೇಲಿನ ಪ್ರಕರಣವನ್ನು ಖಂಡಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರತಿಭಟನಾಕಾರರು ಬಸವೇಶ್ವರ ವೃತ್ತದ ಬಳಿ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಬೇಕು ಎಂದು ಪಟ್ಟು ಹಿಡಿದರು. ಈ ಘಟನೆಗೆ ಸ್ಥಳೀಯ ಶಾಸಕ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಪುರ ಅವರೇ ಕಾರಣ ಎಂದು ಆರೋಪಿಸಿ ಅವರ ವಿರುದ್ಧ ಧಿಕ್ಕಾರ ಕೂಗಿದರು. ಗ್ರಾಮೀಣ ಭಾಗದಿಂದ ನೂರಾರು ಸಂಖ್ಯೆಯಲ್ಲಿ ರೈತರು, ಕೂಲಿ ಕಾರ್ಮಿಕ ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಶಹಾಪುರದಲ್ಲಿ ನಡೆದ ಈ ಪ್ರತಿಭಟನೆ ರಾಜ್ಯದಲ್ಲಿ ಹೋರಾಟಗಾರರು ಮತ್ತು ಸರ್ಕಾರದ ನಡುವಿನ ಸಂಘರ್ಷವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿತು. ನಂಬರ್ 1, ನಮಗೆ ಉತ್ತರ ಕೊಡಬೇಕು ಈ ಸರ್ಕಾರ. ಯಾವ ಸರ್ಕಾರ ಅದ ಈಗ? ಕಾಂಗ್ರೆಸ್ ಸರ್ಕಾರ ಅದ. ಭಾಳ ಜನ ಮಾತಾಡ್ತಾರ. ಏನ್ ಮಾತಾಡ್ತಾರ? ಸಿದ್ದರಾಮಯ್ಯವರು ಸಮಾಜವಾದಿ ಇದರಿಂದ ಬಂದಾರ, ದೊಡ್ಡ ಚಳುವಳಿಯಿಂದ ಬಂದಾರ, ರೈತರಿಗೆ ಬಡವರಿಗೆ ನ್ಯಾಯ ಕೊಡ್ತಾರ ಅಂತ ಮಾತಾಡ್ತಾರ. ಹೌದಾ? 3 ದಿನ ಆಯ್ತು, 4 ದಿನ ಆಯ್ತು, ಅನೇಕ ಜಿಲ್ಲೆ ಒಳಗ, ಎಸ್ಪೆಷಲಿ ಯಾದಗಿರಿ ಜಿಲ್ಲೆ ಒಳಗ ಈ ಬೀಜ ವ್ಯಾಪಾರಿಗಳು, ಗೊಬ್ಬರ ವ್ಯಾಪಾರಿಗಳು ಅಂಗಡಿ ಬಂದ್ ಮಾಡ್ಕೊಂಡು ಕೂತಾರ. ಗೊತ್ತಾಗಿಲ್ಲ ಸಿದ್ದರಾಮಯ್ಯ ಅವರೇ ಏನ್ ಮಾಡ್ತಾ ಇದ್ದೀರಿ? ಅದು ಯಾರೋ ಆಟ ಆಡಿದ್ರು. ಒಬ್ಬನು ಚೆಂಡು ಹಿಡಿದ, ಮತ್ತೊಬ್ಬನು ಚೆಂಡು ಹಿಡಿದ, ಮತ್ತೂರು ಜನ ಹುಡುಗ ತಂದು ಕೊಟ್ಟರು. ಯಾರೋ ಗೆದ್ರು. ನಮ್ಮ ಹುಡುಗರೆಲ್ಲ ಕಪ್ಪು ನಮ್ಮದೆ ಅಂತ ಹುಚ್ಚರಂಗ ಕುಣಿದು ಕುಣಿದು ಇನ್ನು 11-12 ಜನ ಸತ್ತೋದ್ರು. ಜನರಿಗೆ ರಕ್ಷಣೆ ಕೊಡ್ಲಿಕ್ಕಾಗಿಲ್ಲ ಈ ಸರ್ಕಾರಕ್ಕ. ಜನರು ಲಕ್ಷಗಟ್ಟಲೆ ಜನ. ನಂಬರ್ 1, ನಮಗೆ ಉತ್ತರ ಕೊಡಬೇಕು ಈ ಸರ್ಕಾರ.